ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೇಯಿಸಿ ಚಟ್ನಿ ಮಾಡ್ಕೊಳ್ಳೋದು ಹೇಗೆ ಚಳಿಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಟೊಮೊಟೊ ಕಾಯಿ ಮತ್ತು ಹಸಿಮೆಣಸಿನ್ಕಾಯಿನ ಬೇಯಿಸ್ಕೋಬೇಕು. ಆಮೇಲೆ ಈ ಕಡೆ ಅದು ಬೇಯ್ತಾ ಇರುತ್ತೆ, ಈ ಕಡೆ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ರುಬ್ಕೊಳ್ಳೋಣ. ನೆಕ್ಸ್ಟ್ ಬೆಂದಿರತಕ್ಕಂತಹ ಈ ಹಸಿಮೆಣಸಿನ್ಕಾಯಿನ ಮತ್ತೊಂದು ಸಲ ತರ್ತರಿಯಾಗಿ ರುಬ್ಕೊಂಡು ಅದ್ರ ಮೇಲೆ ಟೊಮೊಟೊ ಕಾಯಿ ಅದೇ ರೀತಿ ಬೇಯಿಸಿರೋ ಟೊಮೊಟೊ ಕಾಯಿನೂ ತರ್ತರಿಯಾಗಿ ರುಬ್ಕೊಳ್ಳೋಣ. ನೆಕ್ಸ್ಟ್ ಈ ಕಡೆ ನಾವೇನು ಮಾಡೋಣ ಅಂತ ಇದಕ್ಕೆ ಸಾಂಬಾರು ಪೌಡ್ರು ಮತ್ತು ಕುರ್ಷಾಣಿ ಪೌಡ್ರನ್ನ ಹಾಕೋಣ. ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದರಲ್ಲಿ ಆಡ್ ಮಾಡ್ಕೊಳ್ಳೋಣ. ಸೊ ಇದನ್ನು ಮತ್ತೊಂದು ಸಲ ತರ್ತರಿಯಾಗಿ ರುಬ್ಕೊಳ್ಳೋಣ. ನೆಕ್ಸ್ಟ್ ಈ ಕಡೆ ನಾವು ಬಾಣಲಿಗೆ ಅಥವಾ ಪಾತ್ರೆಯಲ್ಲಿ ಒಂದು 4-5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಈರುಳ್ಳಿ ಆದಷ್ಟು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಸಾಸಿವೆ ಜೊತೆಗೆ ಕರಿಬೇವು ಮತ್ತು ಈರುಳ್ಳಿನ ಒಗ್ಗರಣೆ ಕೊಡೋಣ. ಇದಕ್ಕೆ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಎಲ್ಲದಕ್ಕೂ ಸ್ವಲ್ಪನೇ ಹಾಕ್ಕೊಳ್ತಾ ಬಂದಿದ್ದೀನಿ. ಸೊ ಇದು ಈರುಳ್ಳಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಅದೇ ರೀತಿ ನಾವು ರುಬ್ಬಿರ್ತಕ್ಕಂಥ ಈ ಚಟ್ನಿನ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿನೂ ಇದಕ್ಕೆ ಹಾಕ್ರಿ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಸೊ ಫೈನಲಿ ನಾವು ಮಾಡಿರ್ತಕ್ಕಂಥ ಬೇಯಿಸಿದ ಚಟ್ನಿ ರೆಡಿಯಾಗಿದೆ.